ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಂ ಅಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಇಂದ್ರನ ವಜ್ರಾಯುಧವೇ ನಾನು, ಅಂದರೆ ಅದರಲ್ಲಿ ನನ್ನ ಸಾನ್ನಿಧ್ಯ, ನನ್ನ ಶಕ್ತಿ ಅಡಗಿದೆ. ಧೇನುಗಳಲ್ಲಿ ನಾನೇ ಕಾಮಧುಕ್. ಕಾಮಧುಕ್ ಅಂದರೆ ಕಾಮಧೇನು. ಎಲ್ಲ ಧೇನುಗಳಲ್ಲಿ ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹದ್ದು ಧೇನು ನಾನು. ಪ್ರಜನಶ್ಚಾಸ್ಮಿ ಕಂದರ್ಪಃ. ಈ ಒಂದು ಭಾವನೆಗಳನ್ನು ಅಥವಾ ಸೃಷ್ಟಿಯನ್ನು ಮಾಡೋದರಲ್ಲಿ ಅದರಲ್ಲಿ ಆ ಕಂದರ್ಪ ಅಂತಂದರೆ ಮನ್ಮಥ. ಹೀಗಾಗಿ ಸೃಷ್ಟಿಯನ್ನು ಮಾಡುವಂತಹ ಶಕ್ತರಲ್ಲಿ ಕಂದರ್ಪ ನಾನೇ. ಮತ್ತು ಸರ್ಪಾಣಾಮಸ್ಮಿ ವಾಸುಕಿಃ. ಈ ಸರ್ಪಗಳಲ್ಲಿ ಎಲ್ಲ ಸರ್ಪಗಳಲ್ಲೂ ಶ್ರೇಷ್ಠವಾದಂತಹ ಸರ್ಪವಾದ ವಾಸುಕಿಯಲ್ಲಿ ನನ್ನ ಸಾನ್ನಿಧ್ಯವನ್ನು ವಿಶೇಷವಾಗಿ ನೀನು ಕಾಣು. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಶ್ರಾವಣ ಮಾಸೆ ಶುಕ್ಲಪಕ್ಷೆ. ಇಂದು 20ನೇ ತಾರೀಕು ಗುರುವಾರ, ಅಷ್ಟಮಿ ತಿಥಿ, ಹಾಗೂ ಇಂದು ವಿಶಾಖ ನಕ್ಷತ್ರ ಮತ್ತು ಇಂದು ಶನಿ ರೇವತಿ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ರೇವತಿ ನಕ್ಷತ್ರದ ಅಧಿಪತಿ ಬುಧ, ಹಾಗೂ ಬುಧ ಈ ನಕ್ಷತ್ರದಲ್ಲಿ ನೀಚ, ಈ ರಾಶಿಯಲ್ಲಿ ಬುಧ ನೀಚ. ಹೀಗಾಗಿ ಶನಿ ಮತ್ತು ಬುಧರ ಯುತಿ ಇಲ್ಲಿ ಆಗ್ತಾ ಇದೆ. ಆದರೆ ಬುಧನ ಅಷ್ಟೊಂದು ಪ್ರಭಾವ ಇರೋದಿಲ್ಲ. ಬುಧ ಶನಿ ಯುತಿ ಯಾವಾಗಲೂ ಒಳ್ಳೆಯದೇ, ಯಾಕೆಂದರೆ ಅವೆರಡು ಮಿತ್ರ ಗ್ರಹಗಳು. ಹೀಗಾಗಿ ಈಗ ಎಲ್ಲರಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ನಿಧಾನವಾಗಿ ನಿರ್ಧಾರವನ್ನು ಮಾಡುವಂತಹ ಸಂಯಮದ ಭಾವನೆಗಳು ಮೂಡುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ನಿಮ್ಮ ವೈಯಕ್ತಿಕ ವ್ಯವಹಾರಗಳಲ್ಲಿ ಹಾಗೂ ಬೇರೆಯವರ ಜೊತೆ ಮಾತುಕತೆಗಳನ್ನು ಕಡಿಮೆ ಮಾಡಿ ನೀವು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನವನ್ನು ತಿರುಗಿಸಿಕೊಳ್ಳಬೇಕಾದಂತಹ ಸಂದರ್ಭವನ್ನು ಈಗ ನೀವು ನೋಡ್ತೀರಿ. ವೃಷಭ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಅತಿ ಹೆಚ್ಚಿನದಾದಂತಹ ಫಲವನ್ನು ಶನಿ ನಿಮಗೆ ಈ ರಾಶಿಯಲ್ಲಿ ತಂದುಕೊಡ್ತಾನೆ. ಮಿಥುನ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಹಾಗೂ ಕಾರ್ಯಕ್ಷೇತ್ರದಲ್ಲಿ ಆಗಬೇಕಾದಂತಹ ಕೆಲವೊಂದು ಬದಲಾವಣೆಗಳಲ್ಲಿ ಮಾತುಕತೆಗಳಿಂದ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು, ಅಥವಾ ಮಾತುಕತೆ ಸ್ವಲ್ಪ ನಿಂತ ರೀತಿಯಲ್ಲಿ ಆಗಿ ನಿಮ್ಮ ಮನಸ್ಸಿಗೆ ವ್ಯಾಕುಲತೆ ಆಗಬಹುದು. ಇದನ್ನು ಸ್ವಲ್ಪ ಹೋಲ್ಡ್ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ನೀವು ಕೇಳಬೇಕಾಗಿ ಬರಬಹುದು. ಕರ್ಕ ರಾಶಿಯವರಿಗೆ ಇದು ಮಧ್ಯಮವಾದಂತಹ ಫಲವನ್ನು ತಂದುಕೊಡುತ್ತೆ. ಅಷ್ಟಮ ಶನಿ ವಕ್ರಿಯಾಗಿದ್ದಾನೆ ಶನಿ ನವಮದಲ್ಲಿ. ಆದರೆ ಅವನು ರೇವತಿ ನಕ್ಷತ್ರವನ್ನು ಪ್ರವೇಶ ಮಾಡುವುದರಿಂದ ಮನಸ್ಸಿಗೆ ಸ್ವಲ್ಪ ಭಾವನೆಗಳನ್ನು ನೀವು ಹತೋಟಿಯಲ್ಲಿಟ್ಟುಕೊಂಡು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಮಾತುಕತೆಗಳಲ್ಲಿ ಸ್ವಲ್ಪ ಜಾಗರೂಕತೆ ಹೆಚ್ಚಿನದಾಗಿ ಅವಶ್ಯಕವಾಗುತ್ತೆ. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಶನಿ ವಕ್ರಿ ಬೇರೆ ಆಗಿದ್ದಾನೆ, ಹಾಗೂ ಈಗ ಅವನು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರವನ್ನು ಪ್ರವೇಶ ಮಾಡೋದರಿಂದ ಮಾತುಕತೆಗಳಿಂದ ತೊಂದರೆಗೆ ಸಿಲುಕುವಂತಹ ಸಾಧ್ಯತೆಗಳು, ಅಥವಾ ನಿಮ್ಮ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಶಕ್ತಿ ಇಲ್ಲದಂತೆ, ಬೇರೆಯವರು ಯಾರು ನಿಮ್ಮ ಮಾತಿಗೆ ಹೆಚ್ಚಿನ ಗಮನ ಕೊಡದಂತೆ ಆಗಬಹುದು. ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ ನಡೀತಾ ಇದೆ. ಶನಿ ವಕ್ರಿಯಾಗಿದ್ದಾನೆ, ಹಾಗೂ ರೇವತಿ ನಕ್ಷತ್ರದಲ್ಲಿ ಶನಿ ಪ್ರವೇಶ ಮಾಡ್ತಾ ಇರೋದರಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶನೇ ಇರುತ್ತೆ. ಆದರೂ ಕೂಡ ಮಾತುಕತೆಗಳು ಕೂಡ ಅಷ್ಟೊಂದು ನಿಮಗೆ ಈಗ ಆಗೋದಿಲ್ಲ. ಹೀಗಾಗಿ ನಿಮ್ಮ ಪ್ರೀತಿ ಪಾತ್ರರೊಡನೆ ಮಾತು ಕೂಡ ಇವಾಗ ಅಷ್ಟೊಂದು ನಿಮಗೆ ಸ್ವಾರಸ್ಯಕರವಾಗಿ ಕಾಣೋದಿಲ್ಲ. ತುಲಾ ರಾಶಿಯವರಿಗೆ ಶನಿ ವಕ್ರಿಯಾಗಿದ್ದಾನೆ ಮತ್ತು ಬುಧನ ನಕ್ಷತ್ರವನ್ನು ಅವನು ಪ್ರವೇಶ ಮಾಡ್ತಾ ಇರೋದ್ರಿಂದ ಮಾತುಕತೆಗಳಲ್ಲಿ ನಿಮಗೆ ಆಗಬೇಕಾದಂತಹ ಕೆಲವೊಂದು ಅಡಚಣೆಗಳಿಂದ ನೀವೀಗ ಸ್ವಲ್ಪ ಹಿಮ್ಮೆಟ್ಟಿ ಏನೋ ಒಂದೆರಡು ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಆಡಿಕೊಂಡು ಮುಂದೆ ಹೋಗುವಂತಹ ಸಂದರ್ಭಗಳನ್ನು ನೀವು ನೋಡುವ ಸಾಧ್ಯತೆ ಇದೆ. ಹೀಗಾಗಿ ನೀವು ಒಳ್ಳೆಯ ಮಾತನ್ನು ಆಡಿದರೆ ಮುಂದೆ ಹೋಗಬಹುದು. ಮತ್ತು ಹಿತಕರವಲ್ಲದಂತಹ ಮಾತುಗಳನ್ನು ಆಡೋದರಿಂದ ಶತ್ರುಗಳನ್ನು ಎದುರುಹಾಕಿಕೊಳ್ಳುವಂತಹ ಬಹಳ ದೊಡ್ಡ ತೊಂದರೆಗೆ ಸಿಲುಕುವಂತಹ ಸಾಧ್ಯತೆ ಹೆಚ್ಚು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಂಚಮದಲ್ಲಿ ಬುಧನ ನಕ್ಷತ್ರಕ್ಕೆ ರವಿ ಶನಿ ಬರ್ತಾ ಇರೋದರಿಂದ ಮಾತುಕತೆಗಳಲ್ಲಿ ಪ್ರೀತಿ ಪಾತ್ರರೊಂದಿಗೆ ಆಡುವಂತಹ ಮಾತು ಮತ್ತು ನೀವು ಯೋಚನೆ ಮಾಡುವ ರೀತಿ, ಇದೆಲ್ಲದರಲ್ಲೂ ನಿಮಗೆ ಈಗ ಸ್ವಲ್ಪ ಕಷ್ಟವಾಗಬಹುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮತ್ತು ಸಹೋದ್ಯೋಗಿಗಳೊಂದಿಗೆ, ಮಿತ್ರರೊಂದಿಗೆ ಆಡಬೇಕಾದ ಮಾತನ್ನು ಬಹಳ ಯೋಚನೆ ಮಾಡಿ ನೀವು ಆಡಬೇಕಾಗತ್ತೆ. ಅಷ್ಟಾದರೂ ಕೂಡ ಅವರು ತಮ್ಮ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿ ಇಲ್ಲದೇ ಇರೋದರಿಂದ ನೀವು ಹೇಳಿದ್ದನ್ನು ಸರಿಯಾಗಿ ಗ್ರಹಿಸದೇ ಇರಬಹುದು.
ಹೀಗಾಗಿ ಮಾತುಕತೆಗಳಿಂದ ಸ್ವಲ್ಪ ಗೊಂದಲ, ತೊಂದರೆ ಇದೆಲ್ಲದನ್ನು ಈಗ ನೋಡಲಿಕ್ಕೆ ನೀವು ಸಿದ್ಧರಾಗಿರಬೇಕು. ಧನುರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರ. ಅರ್ಧಾಷ್ಟಮ ಶನಿ ನಡೀತಾ ಇದೆ. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ಕ್ಲೇಶವೇ ಹೆಚ್ಚು. ಮಾತು ನಿಲ್ಲಿಸಿ ಬಿಡೋದೇ ಒಳ್ಳೆಯದು ಅನ್ನುವಂತಹ ಸಂದರ್ಭಗಳನ್ನು ನೀವು ಕೆಲವೊಂದು ಕಾರ್ಯಕ್ಷೇತ್ರದ ಮಿತ್ರತ್ವಗಳಲ್ಲಿ ಅಥವಾ ಸಹೋದ್ಯೋಗಿಗಳಲ್ಲಿ ಅಥವಾ ಮನೆಯಲ್ಲೂ ಕೂಡ ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರಬಹುದು. ಮಕರ ರಾಶಿಯವರಿಗೆ ಇದು ಸ್ವಲ್ಪ ಉತ್ತಮವಾದಂತಹ ಗೋಚಾರ. ಶನಿ ವಕ್ರಿಯಾಗಿದ್ದಾನೆ, ಆದರೂ ಕೂಡ ಬುಧನ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಮಾತಿನಲ್ಲಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಮೂಡಬಹುದು. ಹಾಗೂ ನಿಮ್ಮ ಪ್ರೀತಿ ಪಾತ್ರರು, ಬಂಧು ಬಾಂಧವರೆಲ್ಲರೂ ಕೂಡ ನಿಮ್ಮನ್ನು ಈಗ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಮಾತನಾಡಿಸಲಿಕ್ಕೆ ಪ್ರಯತ್ನ ಪಡಬಹುದು. ಆದರೂ ಸ್ವಲ್ಪ ಮಾತು ಕಡಿಮೆ ಮಾಡೋದ್ರಿಂದಲೇ ಮನಸ್ಸಿಗೆ ನೆಮ್ಮದಿ ಅನ್ನುವಂತಹದ್ದನ್ನು ಕೂಡ ನೀವು ತಿಳಿದುಕೊಳ್ಳಬಹುದು. ಕುಂಭರಾಶಿಯವರಿಗೆ ಸಂಸಾರದಲ್ಲಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ, ಇದನ್ನು ಜಾಗರೂಕತೆಯನ್ನು ನೀವು ವಹಿಸಬೇಕಾಗತ್ತೆ. ಮಾತುಕತೆಗಳಿಂದ ಹಾಗೂ ನೀವು ಮಾಡುವ ಯೋಚನೆ, ನಿಮ್ಮೊಬ್ಬರ ಬಗ್ಗೆ ಯಾವ ರೀತಿ ನೀವು ಯೋಚನೆ ಮಾಡ್ತೀರಿ ಅನ್ನೋದು ಮುಖ್ಯವಾಗುತ್ತೆ. ಯಾಕೆಂತಂದರೆ ಅದೇ ಮಾತಾಗಿ ಕೊನೆಗೆ ಬದಲಾಗುವುದು. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶನಿ ವಕ್ರಿಯಾಗಿದ್ದಾನೆ ಹಾಗೂ ಬುಧನ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇರೋದರಿಂದ ಆಧ್ಯಾತ್ಮದ ಒಲವು ಇನ್ನೂ ಹೆಚ್ಚಾಗತ್ತೆ. ಮತ್ತು ಮಾತುಕತೆಗಳಿಂದ ಹಾಗೂ ಆಧ್ಯಾತ್ಮಕ್ಕೆ ಸಂಬಂಧಿಸಿದಂತಹ ಬರವಣಿಗೆ ಇತ್ಯಾದಿಗಳಿಂದ ಈಗ ನೀವು ನಿಮ್ಮ ಪ್ರಗತಿಯನ್ನು ಖಂಡಿತವಾಗಲೂ ಸಾಧಿಸಿಕೊಳ್ಳಬಹುದು. ಪುನಃ ನಾಳೆ ಭೇಟಿಯಾಗೋಣ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಹೀಗಾಗಿ ಗ್ರಹಗಳ ತೊಂದರೆಯನ್ನು ನಾವು ತಿಳಿದುಕೊಳ್ಳೋದರಲ್ಲಿ ಯಾವ ತೊಂದರೆಯೂ ಇಲ್ಲ, ಯಾವ ತಪ್ಪೂ ಇಲ್ಲ. ತಿಳಿದುಕೊಂಡು ಅದಕ್ಕೆ ಸರಿಯಾದಂತಹ ಕ್ರಮಗಳನ್ನು ನಾವು ವಹಿಸಿದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಜೀವನದಲ್ಲಿ ಒಂದು ಸಾರ್ಥಕತೆ, ಬದಲಾವಣೆಗಳು ಸಾಧ್ಯ. ಜ್ಯೋತಿಷದ ಉದ್ದೇಶವೇ ಇಷ್ಟು. ಹೀಗಾಗಿ ಭಗವಂತನನ್ನು ಸ್ಮರಿಸುವುದರಿಂದ ಗ್ರಹಗಳು ಮಾಡಲಿಕ್ಕೆ ಆಗದೇ ಇರುವಂತಹ ಒಳ್ಳೆಯದನ್ನು ಭಗವಂತನೇ ಕೊಡೋದು, ಗ್ರಹಗಳ ಮೂಲಕ ಕೂಡ ಭಗವಂತನೇ ಕರುಣಿಸೋದು. ಹೀಗಾಗಿ ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮುಂದುವರಿಸೋಣ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.